ಹಾಯ್, ಗುಡ್ ಮಾರ್ನಿಂಗ್. ಪ್ರಯಾಗ್ರಾಜ್ ಕರೆಕ್ಟ್ ಅನ್ಪ ಬಂದು ರೀಚ್ ಆಗೇವಿ. ಬಟ್ ಆದ್ರೆ ನಮ್ಗಿನ್ನ 45 ಕಿಲೋಮೀಟರ್ ಐತಿ. ಆ್ಯಕ್ಚುಲಿ ನಾವೇ ನಿಯರ್ ಅದೀವಿ ಅಂತ ಅನ್ಕೋಬೇಕು. ಯಾಕಂದ್ರೆ 100-120 ಕಿಲೋಮೀಟ್ರ್ ಜಾಮ್ ಆಗೈತಿ ಡೆಫಿನೆಟ್ಲಿ. ನಾವು ನಿನ್ನೆ ರಾತ್ರಿ ಬಂದು 65 ಕಿಲೋಮೀಟ್ರ್ ಇತ್ತು, 70 ಕಿಲೋಮೀಟ್ರ್ ಇತ್ತಲ್ಲ, 87 ಕಿಲೋಮೀಟ್ರ್ ಇತ್ತು ನಾವು ಬಂದು ಪ್ರಯಾಗ್ರಾಜ್ಗೆ ನಮಗೆ. ಸೊ ಅಲ್ಲಿ ಜಾಮ್ ಆಗಿದ್ದು. ಈಗ ಎಷ್ಟಾಯ್ತು ಟೈಮ್ ಅಂದ್ರೆ 12 ಗಂಟೆ ಆಯ್ತು. ಒಂದು 20 ಕಿಲೋಮೀಟ್ರ್ ಬಂದೇವಿ. ಫುಲ್ ಸ್ಲೋ ಮೂವಿಂಗ್. ನಡ್ಕೊಂಡು ಹೋಗೋರು ಹೋಗಿ ತಲುಪ್ಯಾರ, ಜಳಕ ಮಾಡಿ ಹೊಳಿ ಬರತ್ತಾರ ಕೆಲವಷ್ಟು ಮಂದಿ. ಬಟ್ ನಾವು 2 ದಿವಸ ಇಲ್ಲೇ ಇದ್ದು ನಾವು ಅನ್ಕೊಂಡಿರೋ ಸ್ಪಾಟ್ ಎಲ್ಲ ನೋಡೇ ಬರ್ತೀವಿ. ಸೊ ನಾವು ಈ ರೆಸ್ಟ್ನೇ ಹೋಗಕ್ಕೆ ಇಷ್ಟಪಡಂಗಿಲ್ಲ. ಆಮೇಲೆ ಇದೀಗ ಬಂದ ಸುದ್ದಿ ಏನಂದ್ರೆ ಅಲ್ಲಿ ಏನೋ ಕೆಲವಷ್ಟು ಕಾಲು ತುಳಿತಾಗ್ಯಾವಂತ. ಅದು ರೋಪ್ ಏನೋ ಹಗ್ಗ ಕಟ್ಟಾಗಿ ಒಂದಷ್ಟು ಜನ ಇದಾಗ್ಯಾರಂತ, ಇಂಜುರೀಸ್ ಆಗಿದಾವಂತ. ಸೊ ಇಟ್ಸ್ ಆಲ್ ಕಾಮನ್, ಬಿಕಾಸ್ ಇಲ್ಲಿ ಅಲ್ಲಿ 10 ಕೋಟಿ ಜನ 15 ಕೋಟಿ ಜನ ಸೇರ್ತಾರೆ ಅಂದಮೇಲೆ ಇದೇನೂ ಅಲ್ಲ. ತುಂಬ ದೊಡ್ಡ ಅನಾಹುತಗಳು ಆಗ್ಬಿಡುತ್ತೆ ಕೆಲವೊಂದು ಕಡೆ ಪ್ರದೇಶಗಳಲ್ಲಿ. ಮುಂಜಾಗ್ರತೆ ಕ್ರಮ ತಗೊತಾ ಇದ್ದಾರೆ. ಸೊ ಏನಪ್ಪಾ ಅಂದ್ರೆ ಜನ ಜಾಸ್ತಿ ಆಗಿ ಅವ್ರಿಗೆ ಫೆಸಿಲಿಟೇಟ್ ಮಾಡಕ್ ಆಗ್ತಾ ಇಲ್ಲ. ಈವನ್ ನಮ್ಮ ಮನೆಗೇನೆ ನಾವು ರೆಗ್ಯುಲರ್ ಡೇಸಲ್ಲಿ 2-3 ಜನ ಇರ್ತೀವಿ. ಇನ್ನೊಬ್ರು ಯಾರಾದ್ರೂ ಬಂದ್ರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ. ಇದೆಲ್ಲ ಇರೋದೆ. ಬಟ್ ಆಮೇಲೆ ಇನ್ನೊಂದು ಏನು ಗಮನಿಸಿದ್ವಿ ಗೊತ್ತೇನ, ಇಲ್ಲಿ ನೋಡ್ರಿ ಈಕೋ ಗಾಡಿ ಕಾಣುತ್ತಾನೆ ನಿಮ್ಗೆ, ಕಾಣುತ್ತಾನೆ ಕ್ಲಿಯರ್ ಆಗಿ. ಕಣದಲ್ಲೂ ಕೇಸರಿ ಆಗೈತೆ ನೋಡ್ರಿ ಗಾಡಿ. ಹಿಂಗತೆ ಎಲ್ಲ ಗಾಡಿನೂ ಆಲ್ಮೋಸ್ಟ್ ಇಲ್ಲಿ MP UP ಗಾಡಿಗಳು ಎಲ್ಲ ಕಣದಲ್ಲೂ ಕೇಸರಿ. ಎಲ್ಲ ಇವನ್ ಭಕ್ತರದಾರ ಇಲ್ಲಿ ಹಂಗಾಗಿ ಇಲ್ಲಿ ಬಾಬಾರ್ ಅದಾರ ನೋಡ್ರಿ. ಬಾಬಾ ಅಲ್ಲಿಂತ ಫೋಟೋ ತಗೊಳ, ಫೋಟೋ ಬಾಬಾ ಇವರು, ಫೋಟೋ ಬಾಬಾ ಇವರು. ಹೌದಾ, ಹೊಂಟವ. ಎಲ್ಲ ಬುಲಾರೋಗಳ ಜಾಸ್ತಿ, ಬುಲಾರೋ ಇಲ್ಲಿ ಮಹೇಂದ್ರ ಕಂಪ್ನಿ ಗಾಡಿಗಳು ಭಾಳ ಯಾಕೋ ಲೈಕ್ ಮಾಡ್ತಾರ ಮಂದಿ. ಒಂದೊಂದು ಗಾಡಿಯಾಗ ಏನು 15-20 ಮಂದಿ ಬಂದ್ಬಿಡ್ತಾರ ನೋಡ್ರಿ. ಇಲ್ಲಿ ನನ್ನ ಮಗ್ಳು ಅದಾವ ನೋಡು, ಬರೇ ಬುಲೇರೋ ಅದಾವ ಇಲ್ಲಿ. ಈ ಸುತ್ತಮುತ್ತ ನೋಡ್ರಿ, ಇಲ್ಲಿ ಅಲ್ಲಿ ನಿಂತಾವ ನೋಡ್ರಿ. ಚಂಡೀಗಢ ಇಲ್ಲೊಂದೈತಿ ಬುಲೇರೋ. ನಾನು ಹಿಂದಿರೋದು ಬುಲೇರೋನ. ತಡ್ರಿ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ನಿಂತೈತೆ ನೋಡ್ರಿ. ಸೊ ಇಲ್ಲಿ ಹಾಲತ್ ಹಂಗೈತಿ ಇವತ್ತ. ಆಮೇಲೆ ವೆದರ್ ಮಾತ್ರ ಚೆನ್ನಾಗೈತಿ. ಕೋಲ್ಡ್ ಐತಿ, ಬಿಸಿಲೈತಿ ಕರೆ, ಬಟ್ ಆದ್ರೆ ಕೋಲ್ಡ್ ಐತಿ. ಬಟ್ ಡಸ್ಟ್ ಸಿಕ್ಕಾಪಟ್ಟೆ ಡಸ್ಟು. ಅದು ಪೌಡ್ರಿಗಿನ್ನ ಸ್ಮೂತ್ ಡಸ್ಟ್ ಐತಿ. ಸೊ ಮಾಸ್ಕ್ ಯೂಸ್ ಮಾಡೋದು ಬೆಟರ್. ನೋಡ್ರಿ ಇಲ್ಲಿ ಕ್ಯಾನ್ ತೊಗೊಂಡು ಹೊಂಟಾನ ಅಣ್ಣ ತುಂಬಿಕೊಂಡು. ಕಾಣಿಸಿದ್ನ ನಿಮ್ಗೆ? ಈ ಬುಲೆರೋ ಹಿಂದೆ ಬರ್ತಾನೆ ನೋಡ್ರಿ. ಈಗ ಅಲ್ಲಿ ಹೊಂಟಾರ ನೋಡ್ರಿ. ಆ್ಯಂಬುಲೆನ್ಸ್ಗಳು ಮೂವ್ ಆತಾವ, ಪೊಲೀಸ್ ಮೂವ್ ಆತಾರ. ಇಲ್ಲಿ VIP ಝೋನ್ ಇಲ್ಲ. ಅದನ್ನ ಯೋಗಿ ಆದಿತ್ಯನಾಥ್ ಅವರು ಸುಗ್ರೀವಾಗ್ನೇ ಹೊರಡಿಸ್ಬಿಟ್ಟಾರ. ಇಲ್ಲಿ VIP ಅಂತ ಸಪ್ರೇಟ್ ಏನು ಮಾಡಂಗಿಲ್ಲ ಅಂತೇಳಿ ಅದೊಂದಿಲ್ಲ. ಆಮೇಲೆ ನೋ ವೆಹಿಕಲ್ ಝೋನ್ ಇಲ್ಲ. ಸೊ ಎಲ್ಲಿ ಫಂಕ್ಷನ್ಸ್ ನಡೀತಲ್ಲ ಅಲ್ಲಿವರೆಗೂ ವೆಹಿಕಲ್ ಬಿಡ್ತಾ ಇದ್ರು. ಇವತ್ತು ಎಂತ ಅಮಾವಾಸ್ಯೆ ಇವತ್ತಿರೋದು? ಮೌನಿ ಅಮಾವಾಸ್ಯೆ. ಎಸ್, ಮೌನಿ ಅಮಾವಾಸ್ಯೆ ಇರೋದ್ರಿಂದ ಅಲ್ಲಿವರೆಗೂ ಗಾಡಿ ಬಿಡ್ತಾ ಇಲ್ಲ. ಸೊ ಹೊರಗಡೆ ಎಲ್ಲಾದ್ರೂ ಪಾರ್ಕಿಂಗ್ ಮಾಡ್ಕೊಂಡು ನೀವು ಆ ಸ್ಪಾಟಿಗೆ ನಡ್ಕೊಂಡೆ ಹೋಗ್ಬೇಕು. ಬಟ್ ನಮ್ಮ ಜಾಗದಿಂದ ಆ ಸ್ಪಾಟ್ ಇರೋದು 20 ಕಿಲೋಮೀಟರ್. ನಾವು ಅದಕ್ಕೆ ಇಲ್ಲಿ ಎಲ್ಲಾದ್ರೂ ಗಾಡಿ ನಿಲ್ಸಕ್ಕಂತ ಜಾಗ ಹುಡ್ಕಾಕತ್ತೀವಿ. ಇಲ್ಲಿ ನಮ್ಮ ಕರ್ನಾಟಕದಾಗ ಇದ್ದಂಗೆ ದೊಡ್ಡ ಮರ ಆಗಲಿ ದೇವಸ್ಥಾನಗಳಾಗಲಿ ಇಲ್ಲ. ಸೊ ಅದಕ್ಕೆ ನಮ್ಗೆ ಗಾಡಿ ನಿಲ್ಸಕ್ಕೆ ಯಾವುದು ಜಾಗ ಸಿಗಾಕತ್ತಿದ್ದಿಲ್ಲ. ನಾವು ಅದಕ್ಕೆ U-ಟರ್ನ್ ತಗೊಳಕಂತ ಹೊಂಟೀವಿ ಮುಂದಕ್ಕೆ. ನೋಡೋಣಂತೆ, ಎಲ್ಲರೂ ಜಾಗ ಸಿಕ್ಕರೆ ಸೈಡ್ ಹಾಕ್ತೀವಿ. ಇವತ್ತೇನು ನಾವು ಹೋಗಂಗಿಲ್ಲ, ನಾಳೆ ಹೋಗ್ತೀವಿ. ನಾಳೆ ಅಥವಾ ಇವತ್ತು ನೈಟ್ ಏನಾದರೂ ಜನ ಕಮ್ಮಿ ಆದ್ರೆ ನೈಟ್ ಹೋಗ್ತೀವಿ. ಹೋಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಅಡ್ಡಾಡಿ. ಮತ್ತೆ ಯಾವ ಪೊಲೀಸು ಇಲ್ಲ, ಏನು ಇಲ್ಲ, ಪೊಲೀಸ್ ಇಲ್ಲ, ವಾಲಂಟಿಯರ್ಸ್ ಇಲ್ಲ. ಆಮೇಲೆ ನಮ್ಮಲ್ಲಿ ಇವ್ರು ಇರ್ತಾರಲ್ಲ NCC NSS ಆ ಥರನೂ ಕೂಡ ಆರ್ಗನೈಸ್ ಮಾಡ್ಕೊಂಡಿಲ್ಲ. ಮೋಸ್ಟ್ಲಿ ಅವರು ಆ ಸ್ಪಾಟ್ನೇ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರೋಗ್ರಾಮ್ ನಡೀತೈತಲ್ಲ ಅಲ್ಲಿ ಮಾಡ್ಕೊಂಡಾರ. ನಾವು ಇನ್ನೂ 25-30 ಕಿಲೋಮೀಟರ್ ದೂರ ಅದೀವಿ. ಸೊ ಅದಕ್ಕೆ ಇಲ್ಲಿ ಯಾರು ಕಾಣಿಸ್ಕೊತಾ ಇಲ್ಲ. ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಕೊಂತೀನಿ ಇಷ್ಟೊಂದು ರಶ್ ಆಗುತ್ತೆ ಅಂತೇಳಿ. ಆಲ್ ಆಫ್ ಎ ಸಡನ್ ಎಲ್ಲರೂ ಗ್ಯಾದರ್ ಆಗ್ಬಿಟ್ರು. ಇಲ್ಲಿ ನಾನು ನೋಡದೇ ಇರೋ ಸ್ಟೇಟ್ಗಳದ್ದು ಗಾಡಿಗಳೆಲ್ಲ ಬಂದವು. ಓಡಿ ಅಂತ ಬರ್ದಿತ್ತು, ಅದು ಒಡಿಸ್ಸಾ ಅಂತ ಗೆಸ್ ಮಾಡಿದ್ವಿ. ಆಮೇಲೆ ಗುಜರಾತ್ ಐತಿ, ತೆಲಂಗಾಣ ಸ್ಟೇಟ್ಸ್ ಐತಿ, ಆಮೇಲೆ MP ಅಂತೂ ಭಾಳ ಅದಾವು. ಮತ್ತು ಹಿಂಗೆ ಗಾಡಿ ಭಾಳ ಅದಾವು. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಳನ ಕುಂತೈತೆ. ತಡ್ರಿ ಒಂದು ಸೆಕೆಂಡ್ ತಡ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಜೈ ಅಗೋರಿ, ಜೈ ನಾಗಸಾಧು, ಜೈ ಯೋಗಿ ಆದಿತ್ಯನಾಥ್.
ಇಲ್ಲಿ ಟ್ರಾಫಿಕ್ ಫುಲ್ ಆಗಿರೋದಕ್ಕೆ ಗಾಡಿಗಳು ಡಿವೈಡ್ ಹತ್ತಿಸಿ ಕೆಲವಷ್ಟು ಮಂದಿ ಪಾರ್ಕಿಂಗ್ ಹಾಕೊಳಕತ್ತಾರ, ಕೆಲವಷ್ಟು ಮಂದಿ ಯೂ ಟರ್ನ್ ತೊಗೊಂಡು ರಿಟರ್ನ್ ಹೊಂಟಾರ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು ಇವತ್ತು. ಎಮ್ನೆಲ್ ಮೇಘಾಲಯ, MP ಮಧ್ಯಪ್ರದೇಶ್, AP ಆಂಧ್ರ ಪ್ರದೇಶ್, UP ಉತ್ತರ ಪ್ರದೇಶ್, ಹಾಯ್, ನಮ್ಮ ಜೊತೆ ನಿಮ್ಮ ಹೆಸರೇನು? नाम किशन, आपका नाम? ವಿಕಾಸ್, आपका नाम? ಅಂಕಿತ್. ಇವರೆಲ್ಲ ಇದ್ದಾರೆ. ಇವು ಹುಡುಗರು ಸ್ಕೂಲ್ಗೆ ಹೋಗ್ತಾರೆ, ಬಟ್ ಇವರು ಫ್ರೀ ಟೈಮಲ್ಲಿ ಟೀ ಮಾರ್ತಾರೆ. ಇವತ್ತು ರೆಸ್ಟ್ ಜಾಸ್ತಿ ಇರೋದಕ್ಕೆ ಟೀ ಮಾರ್ತಾ ಇದ್ದಾರೆ. ಟೀ ಮಾರುವಾಗ ಸಿಕ್ಕಿದ್ರೆ ಇವ್ನು ತುಂಬ ಚೆನ್ನಾಗಿ ಹಿಂದಿ ಮಾತಾಡ್ತಾನೆ ಇವನು. ಆ್ಯಂಡ್ ಇವ್ನು ನನಗೊಂದು ಲೋಟ ಟೀ ಕೊಡೋಕೆ ಬಂದ. ಪಾಪ ದುಡ್ಡು ಇಸ್ಕೊತಾ ಇಲ್ಲ. ಸೊ ಹುಡುಗರು ಈ ವಯಸ್ಸಲ್ಲಿ ದುಡಿಯೋದು ಪ್ಲಸ್ ಓದೋದು ಎರಡೂ ಮಾಡ್ತಾ ಇದ್ದಾರೆ. ನೋಡಿ, ತುಂಬ ಒಂಥರ ಇನ್ಸ್ಪಿರೇಷನ್ ಆಯ್ತು ಇವ್ರು ನೋಡಿ. ಇವ್ರದ್ದು ಮೆಮರಿ ಹಾಗೆ ಉಳಿಲಿ ಅಂತೇಳಿ ಈ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇದ್ದೀನಿ. ಸೊ ಎಲ್ಲರೂ ಒಂದು ಲೈಕ್ ಕೊಡಿ. ಬಾಯ್ ಬಾಯ್. भैया गाड़ी बहुत अच्छा है, किधर करवाया वो? इंदौर करवाया. अच्छे कलरफुल है. ನಿಮ್ಗೆ ಒಂದು ವೆಹಿಕಲ್ ತೋರಿಸ್ತೀನಿ. ಅದು ಯಾವ ಕಂಪ್ನಿ, ಯಾವ ಮಾಡಲ್, ಮ್ಯಾನುಫ್ಯಾಕ್ಚರರ್ ಯಾರು, ಅದು ಡಿಸೈನ್ ಯಾರು ಮಾಡ್ಯಾರ, ಏನು ಅನ್ನೋದನ್ನ ಗೆಸ್ ಮಾಡಿ ನನಗೆ ಹೇಳ್ರಿ. ನೋಡೋಣ ಅಂತ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಅದನ್ನ ಎಕ್ಸಾಕ್ಟಾಗಿ ಹೇಳಿದ್ರೆ ನಿಂತೈತೆ ನೋಡಿ. ಬಸ್ ಗೀಸ್ ತೋರಿಸ್ಬೇಡ, ಆಮೇಲೆ ಇದೆ ಬಸ್ ಅಂತ ನೋಡಿ. ಇದ್ರ ಫ್ರಂಟ್ ಶೇಪ್ ನೋಡ್ರಿ. ಇದು 3 ಗಾಲಿದ 4 ಗಾಲಿದ ಫಸ್ಟ್ ಗೆಸ್ ಮಾಡ್ರಿ. ಇದನ್ನ ನೀವು 1 ವರ್ಷ ಅಲ್ಲ 10 ವರ್ಷ ಇದನ್ನ ಮುಂದೆ ನಿಲ್ಸ್ಕೊಂಡು ನೋಡಿದ್ರೆ ಇದನ್ನ ಯಾವ ಕಂಪ್ನಿ ಅಂತ ಕಂಡಿಡಿಯಕ್ಕಾಗಲ್ಲ. ಯಾಕಂದ್ರೆ ಇದು ಮನ್ಯಾಗ ರೆಡಿ ಮಾಡ್ದಂಗೆ ಕಾಣ್ತಾರೆ. ಯಾರ ಕಪಾಟ್ ಮಾಡ್ತಾರಲ್ಲ ಅವ್ರು ಮಾಡ್ಯಾರ ನೋಡ್ರಿ. ಇದು ಮೋಸ್ಟ್ಲಿ ಅವಾಗ ಕುಂಭಮೇಳ ನಡೆದಿತ್ತಲ್ಲ, ಅವಾಗ ಏನಾದ್ರು ತಗೊಂಡಿದ್ರೆ ಫಸ್ಟ್ ಕುಂಭಮೇಳದ ಟ್ರಾನ್ಸ್ಪೋರ್ಟೇಷನ್ ಇರ್ಬೇಕಿದೆ. ಫುಲ್ ಫಾಗ್ ಕವರ್ ಆಗೈತಿ. ಈಗ ಜಸ್ಟ್ 11 ಗಂಟೆಗೆ ನೋಡ್ರಿ ನಾವು ಇಲ್ಲಿ ಪೆಟ್ರೋಲ್ ಬಂಕ್ನಾಗ ಅದೀವಿ. ಫೈನಲಿ ಪ್ರಯಾಗ್ರಾಜ್ ರೀಚ್ ಆಗೀವಿ. ಆದರೆ ಇನ್ನೂ ಫಂಕ್ಷನ್ ಇಡೋ ಸ್ಪಾಟಿಗೆ ಹೋಗೋಕ್ಕಾಗೋದಿಲ್ಲ. ಇವರೆಲ್ಲ ರಿಟರ್ನ್ ಹೋಗ್ತಾ ಇರೋರು. ಇವತ್ತು ಕೆಲವೊಂದು ಅನಾಹುತಗಳಾಗಿರೋದಕ್ಕೆ ಎಲ್ಲರನ್ನು ರಿಟರ್ನ್ ಕಳಿಸ್ತಾ ಇದ್ದಾರೆ. ಬಟ್ ಹೊಸದಾಗಿ ಬಂದಿರೋರು ಬೇರೆ ಕಡೆ ಪಾರ್ಕಿಂಗ್ ಕೊಟ್ಟಾರೆ. ಫುಲ್ ಫಾಗ್ ಇನ್ ಮೈ ಲೊಕೇಶನ್. ನಾವೀಗ ಸಂಗಮ ನಿಯರ್ ಅದೀವಿ. ಸಿಕ್ಕಾಪಟ್ಟೆ ಫಾಗ್ ಐತಿ. ಸೊ ಫಾಗ್ ಇರೋದಕ್ಕೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಐತಿ. ಆ್ಯಕ್ಚುಲಿ ಇಷ್ಟು ಮೂವ್ ಆಯ್ತಲ್ಲ, ಇಟ್ ಈಸ್ ಗ್ರೇಟ್.
3 ದಿನದೊಳಗೆ ಇಷ್ಟೊಂದು ಮೂವ್ ಯಾವತ್ತೂ ಆಗಿದ್ದಿಲ್ಲ. ಇನ್ನೊಂದು 5 ಕಿಲೋಮೀಟರ್ ಐತೇನಪ್ಪ, ಇನ್ನೂ ಜಾಸ್ತಿ, ಇನ್ನು 10 ಕಿಲೋಮೀಟರ್ಸ್ ಐತಿ. ಬಟ್ ಇಷ್ಟೊಂದು ಮೂವ್ ಆಗೈತಿ. ಬಟ್ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲರೂ ರಿಟರ್ನ್ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು ನಾನು ನೋಡಿರೋ ಪ್ರಕಾರ ತುಂಬ ಜನ ರಿಟರ್ನ್ ಹೋಗ್ತಾ ಇದ್ದಾರೆ. ಸೊ ಕ್ರೌಡ್ ಕಮ್ಮಿ ಆಗ್ಬೋದು. ನಾಳೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಇನ್ ಕೇಸ್ ಕ್ರೌಡ್ ಕಮ್ಮಿ ಆಯ್ತಂದ್ರೆ ನೀವು ಧಾರಾಳವಾಗಿ ಬರ್ರಿ. ಯಾಕಂದ್ರೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರ್ತಾವು, ಬಟ್ ಅವ್ರು ಜಾಮ್ ಆಗೈತಿ ಅಂತೇಳಿ ಅರ್ಧಕ್ಕೆ ಇಳಿಸ್ತಾರ. ಅವ್ರು ರೊಕ್ಕ ಇಸ್ಕೊಂತಾರ, ಕರ್ಕೊಂಬರ್ತಾರ, ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರ. ಮತ್ತು ನೀವು ಅಲ್ಲಿಂದ ನಡ್ಕೊಂಬರಂಗೆ ಮಾಡಿದ್ರು ಮಾಡ್ತಾರ. ಸೊ ಅದಕ್ಕೆ ಸ್ವಲ್ಪ ಥಿಂಕ್ ಮಾಡ್ರಿ, ಆರಾಮ್ ಸೇರಿ ಬರ್ರಿ. ಇನ್ನು ನಮ್ಮ ಬಾರ್ಡರ್ ಓಪನ್ ಆಗ್ಯಾವ ಇಲ್ಲಿ ಗೊತ್ತಿಲ್ಲ, ಬಟ್ ಎಕ್ಸಿಟ್ ಆಗೋರಿಗೆಲ್ಲ ಬಾರ್ಡರ್ ಓಪನ್ ಅದಾವು, ಕಳಿಸ್ತಾ ಇದಾರ. ಒಳಗೆ ಎಂಟ್ರಿ ಕೊಡ್ತಾ ಇಲ್ಲ ಅಂತಂದು ಏನೋ ಮಧ್ಯಾಹ್ನ ಸುದ್ದಿ ಇತ್ತು. ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಆದ್ಮೇಲೆ ಏನಾರ ಬಿಡತ್ತಾರೇನೋ ಗೊತ್ತಿಲ್ಲ. ಸ್ವಲ್ಪ ಮಕ್ಕಳು ಮರಿ ಕರ್ಕೊಂಬರೋರು, ಲಗೇಜು, ಏಜ್ ಆದವ್ರು ಕರ್ಕೊಂಬರೋರು ಭಾಳ ಹುಷಾರಿ. ಸ್ವಲ್ಪ ಅವಾಯ್ಡ ಮಾಡ್ರಿ. ಬಿಕಾಸ್ ಫಾಗ್ ನೋಡ್ರಿ ಅಲ್ಲಿ ಯಾ ನಮ್ನಿ ಬೀಳಾತತಿ. ಆಮೇಲೆ ಟ್ರಾಫಿಕ್ ಜಾಸ್ತಿ ಐತಿ, ಜನಸಂದಣಿ ಜಾಸ್ತಿ ಐತಿ. ಆಮೇಲೆ ಅಕಾಮಿಡೇಷನ್ ಪ್ರಾಬ್ಲಮ್ ಆಗುತ್ತಾ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್. 1702 ಕಿಲೋಮೀಟರ್ ಟೋಟಲ್ ರನ್ನಿಂಗ್ ಫುಲ್. ಇನ್ನೊಂದು ಏನು ಗೊತ್ತಾ, ಏನು ಡೆತ್ ಆದ್ರಲ್ಲ, ಸೊ ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಇಲ್ಲೇ ಸ್ಟೇ ಆಗಿದಾರಂತ. ಇಲ್ಲೇ ಅದ್ರ ಬಗ್ಗೆ ಆರ್ಗನೈಸ್ ಏನು ಮಾಡ್ತಾ ಇದ್ದೀರಾ, ಆಫೀಸರ್ಸ್ ಏನೇನು ಮಾಡ್ತೀರಾ ಅಂತ ಹೈ ವೋಲ್ಟೇಜ್ ಮೀಟಿಂಗ್ ತೊಗೊಂಡಿದ್ದಾರಂತ. ಸೊ ಅವ್ರು ಇಲ್ಲಿ ತೊಗೊಂಡು ಎಲ್ಲಿ ಸಣ್ಣ ಸಣ್ಣ ದಾರಿಗಳಿದಾವೆ ಅಲ್ಲಿ ಜನಗಳು ಒಬ್ಬನೇ ನಡ್ಕೊಂಡು ಹೋಗೋಕ್ಕೆ ಆಗೋವಂಥ ಸಣ್ಣ ದಾರಿಗಳನ್ನೆಲ್ಲ ಕ್ಲೋಸ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಎಲ್ಲಿ ಸಣ್ಣ ಜಾಗ ಇರ್ತೈತಿ ಅಲ್ಲಿ ಒಂದೇ ಸತಿ ಜನ ತೂರ್ದಾಗನ ನುಗ್ಲಾಗೋದು, ಬರೀ ಮೇನ್ ರೋಡ್ಗಳು ಅಷ್ಟೇ ಓಪನ್ ಮಾಡಿರಿ ಅಂತಂದು ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ತುಂಬ ಲಾಂಗ್ ಡಿಸ್ಟೆನ್ಸ್ ಎಲ್ಲ ನಡಿಬೇಕಾಕೈತಿ. ಸಣ್ಣ ದಾರಿಗಳೆಲ್ಲ ಬಂದಾಗ ಅಲ್ಲೆಲ್ಲ ಪೊಲೀಸರು ನಿಲ್ಸಿದ್ದಾರೆ. ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲ ಆಲ್ಮೋಸ್ಟ್ ರಿಟರ್ನ್ ಕಳಿಸ್ತಾ ಇದ್ದಾರೆ. ಅಂದರೆ ಅವ್ರು ಯಾರ್ದು ದರ್ಶನ ಆಯಿತು, ಯಾರ್ದು ಸ್ನಾನ ಆಯಿತು, ಅವರೆಲ್ಲ ರಿಟರ್ನ್ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಬಟ್ ಗೌರ್ಮೆಂಟ್ ಮಾತ್ರ ಸಡನ್ನಾಗಿ ಕ್ವಿಕ್ ಆ್ಯಕ್ಷನ್ ಮಾಡ್ತಾ ಇದೆ. ಆಮೇಲೆ ಬೋಲ್ಡ್ ಸ್ಟೆಪ್ಗಳನ್ನು ತೊಗೊತಾ ಇದೆ ಅಂತೇಳಿ ಇನ್ಫಾರ್ಮೇಷನ್ ಬಂತು. ಸೊ ಬಟ್ ಡೆತ್ ಆಗಿರೋದನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಇಲ್ಲಿ. ಆಯಿತು, ಬಟ್ ಸಂಗಮದೊಳಗೆ ಇನ್ನೂ ಅಲ್ಲಿ ಏನೇನು ಹಕ್ಕಿಕತ್ತೈತಿ ಹಾಲತ್ತೈತಿ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ. ಟೆಂಟ್ ಸ್ಟೇ ಮಾಡೋಷ್ಟು ಅಟ್ಮಾಸ್ಫಿಯರ್ ಇಲ್ಲ ಇಲ್ಲಿ. ಟೆಂಪರೇಚರ್ 13 ಡಿಗ್ರಿ 12 ಡಿಗ್ರಿ 12ಕ್ಕೆ ಐತೆ ಅಂತ ನೋಡ್ರಿ ಟೆಂಪ್ರೇಚರ್. ಆ್ಯಕ್ಚುಲಿ ನಿನ್ನೆ ಬೆಳಗ್ಗೆ 8ಕ್ಕೆ ಬಂದಿತ್ತು. 8 ನಾನು ಸ್ಕ್ರೀನ್ಶಾಟ್ ಸ್ಟೇಟಸ್ ಹಾಕಿದ್ದೆ. ಸೊ ಈಗ 12 ಐತಿ. ಬಟ್ ಫುಲ್ ನಿನ್ನೆ ಫಾಗ್ ಇರಲಿಲ್ಲ, ಬಟ್ ಥಂಡಿ ಭಾಳ ಇತ್ತು. ಇವಾಗ ಫಾಗ್ ವಿತ್ ಕೋಲ್ಡ್ ಜಾಸ್ತಿ ಐತಿ. See, ಇದು parking lot. This is what parking lot government has been reserved for
ಕೇಮ್ ಫ್ರಮ್ ಔಟ್ ಸ್ಟೇಷನ್ಸ್. ಕರೆಕ್ಟಾಗಿ 1:15ಗೆ ಜಾಗ ಗೊತ್ತಾಗಿದೆ ನಮಗೆ. ಇಲ್ಲೇ ಮುಂದೆ ಇನ್ನು ಹೋಗೋಣ. ಒಳಗೆ ಪ್ರೈವೇಟ್ ವೆಹಿಕಲ್ಗಳನ್ನು ಬಿಡತ್ತಿಲ್ಲ. ಸೊ ಇಲ್ಲಿ ಬೈಕರ್ಸ್ಗಳು ನಮ್ಮನ್ನು ಡ್ರಾಪ್ ಮಾಡ್ತಾರೆ ಸಂಗಮದವರೆಗೂ. ಸೊ ಅವ್ರ ಹತ್ರ ಲೋಕಲ್ಗಳು ಹೇಳೋ ಪ್ರಕಾರ 30 ರೂಪಾಯಿ ಕೊಟ್ಟು ಹೋಗ್ರಿ ಅಂತಾರೆ. ಈ ಮಕ್ಕಳು 30 ರೂಪಾಯಿಗೆ ಒಪ್ಪೋದಿಲ್ಲ. ಬೇರೆ ಕಡೆಯಿಂದ ಬಂದಾರ ಅಂತ ಗೊತ್ತಾದ್ರೆ 200-300 ಒಬ್ಬೊಬ್ಬಂಗೆ ಕೇಳ್ತಾರೆ. ಸೊ ನಾವಿಬ್ಬರು ಕೂಡಿ 150 ರೂಪಾಯಿಗೆ ಮುಗಿಸೀವಿ. 150 ರೂಪಾಯಿಗೆ ಮುಗಿಸಿ ಸಂಗಮನ ಅಂತೇಳಿ ಡ್ರಾಪ್ ತೊಗೊಳತ್ತೀವಿ. ಗಾಡಿ ಓಡ್ಸಕತ್ತನಲ್ಲ ಈ ಮಗ, ಕಣದಲ್ಲೂ ಕೇಸರಿ ನನ್ನ ಮಗ. ಎಲ್ಲಿ ಬೇಕಲ್ಲೇ ಪುಚಿಕ್ ಅಂತ ಹೋಗ್ತಾನೆ. ಲೇವ್ ಆವ್ ಅಂತಂತಾರ ಮಗ. ಇವ ಬಾಯಾಗ ಗುಟ್ಕ ತುಂಬಿಕೊಂಡು ನಮ್ಮನ್ನು ಗಾಡಿ ಮ್ಯಾಗ ಮೆರವಣಿಗೆ ಮಾಡ್ಕೊಂತ ಕರ್ಕೊಂಡು ಹೊಂಟಾನ. ಅಂಬಾರಿ ಮ್ಯಾಗ ಹೋದಂಗಿತ್ತು UPದಾಗ. ಆಮೇಲೆ ಹೋಗ್ತಾ ಏನು ಮಾಡಕತ್ಬಿಟ್ಟ ಅಂದ್ರೆ ಸಂಧ್ಯಾಗ ಹೇಳಕತ್ಬಿಟ್ಟ ಗಾಡಿನ. ಭಾರಿ ಎಕ್ಸ್ಪೀರಿಯನ್ಸ್ ಆತ್ಬಿಟ್ರಿಪ್ಪ. ಕಿಡರ್ ಜನ ಹೇ ಅಪ್ಲೋಗ್ ಅಂತಂದ. ನಾವು ಸಂಗಮಕ್ಕೆ ಹೋಗ್ಬೇಕಪ್ಪ ಅಂತಂದ್ವಿ. ಏಕೆ ಆದ್ಮಿಕು 200 ದೇದೋ ಅಂತಂದ. 150 ರೂಪಾಯಿ ಕೊಡ್ತೀವಿ ನೋಡು ಅಂತಂದರೆ ಬೇಟೋ ಅಂತಂದ. ನಾವು ಲೇ ಯಪ್ಪ ಏಕೇಕ ಆದ್ಮಿಕೋ 150 ಅನ್ನಕತ್ತನವ ಅಂತಂದೆ ನಮ್ಮ ಹುಡುಗ. ಕೇಳಿದ್ರೆ ಹೌದು ಒಬ್ಬೊಬ್ಬಂಗೆ 150 ಟೋಟಲ್ 300 ರೂಪಾಯಿ ಅಂದ. ಬ್ಯಾಡಪ್ಪ ಕೊಡೋದ 150 ರೂಪಾಯಿ ಇಬ್ಬರಿಂದ. ಕರ್ಕೊಂಡು ಹೋಗಿದ್ರು ಹೋಗಿ ಇಲ್ಲಿಕಂದ್ರೆ ಬಿಡು ಅಂತಂದ್ವಿ. ಆಮೇಲೆ ಆವ ಬೇಟೋ ಭಯ್ಯ ಆವೋ ಅಂತ ಹಿಂದಿಂದ ಬರಕತ್ತ ಹತ್ಕೊಂಡ್ಬಂದ್ವಿ. ಸಂಧ್ಯಾಗ ಕರ್ಕೊಂಡು ಹೋಗಿ ಎಲ್ಲ UP ಒಳಗಿಂದ 2ನೇ ಪ್ರಪಂಚನ ತೋರಿಸಿದ. ಬಟ್ ಇಲ್ಲಿ ಲೈಫ್ ಸ್ಟೈಲ್ ವ್ಯಾಪಾರಗಳನ್ನು ಅವಲಂಬಿಸೈತಿ. ಇಲ್ಲಿ ಯಾರು ಅಷ್ಟೊಂದು ಇಂಡಸ್ಟ್ರೀಸ್ ಕಾಣಿಸ್ಲಿಲ್ಲ ನಮಗೆ. ಸೊ ಸಂಧ್ಯಾಗ ಅಷ್ಟು ಕರ್ಕೊಂಡು ಹೋಗಿ ಸಂಗಮಕ್ಕೆ ಬಿಟ್ಟ. ನೋಡ್ರಿ ಇಲ್ಲಿ ಹೆಂಗೈತಿ ರೈಡ್, ಜಿಗ್ಜಾಗ್ ರೈಡ್. ಯಾವ್ದಾರ ಹಂಪ್ ಬಂತಂದ್ರೆ ಈ ಮಗನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಅವ ಬ್ರೇಕ್ ಹಾಕ್ತಾನೆ. ನಾವೇನಾರ ಕೈ ಬಿಟ್ಕೊಂತೀವಿ ಅಂದ್ರೆ ನಮ್ಮನ್ನ ಅಲ್ಲೇ ಇಳಿಸಿ ತಾನೊಬ್ಬನ ಸಂಗಮಕ್ಕೆ ಹೋಗಿ ಜಳಕ ಮಾಡಿಬಿಡ್ತಾನೆ ಈ ಮಗ. ಸಂಗಮ್ ಇನ್ನು 1.5 ಕಿಲೋಮೀಟ್ರ್ ಐತಿ. ಅಲ್ಲೇ ಇಳಿಸಿ ಅಲ್ಲಿ ಪೊಲೀಸ್ ಇರ್ತಾರ ಭಯ್ಯ ಅಂತಂದು ಹೋದ. ನಾವಿಲ್ಲಿ ಆರಾಮ್ ನಡ್ಕೊಂತ ಬಂದ್ರೆ ಇಲ್ಲಿ ಮಡ್ಕಿಲೇ ಚಹಾ ಕುಡಿತಾರ. ಮಡ್ಕಿ ಚಹಾ ಸ್ಪೆಷಲ್ ಇಲ್ಲೇ. ಆಮೇಲೆ ಪಾನಿಪುರಿ ಮುಂಜಾನೆ ಹೇಳ್ತಲೇ ಶುರು ಮಾಡ್ಯಾನ ನೋಡ್ರಿಲ್ಲಪ್ಪ ಪಾನಿಪುರಿ, ಬೋಂಡಾ, ಬಜ್ಜಿ, ಅವ ಬ್ರೆಡ್ ಬೋಂಡಾ, ಜಿಲೇಬಿ. ಅದೇನು ತಿಂತಾರೋ ಅದೇನು ಊಟನೋ ಏನೋ ಯಪ್ಪ. ಇಲ್ಲಿ ನೋಡ್ರಿ ಪಾನಿಪುರಿಗೆ ಮುಗಿಬಿದ್ರದ ಮಂದಿ. ಹೆಣ್ಣು ಮಕ್ಕಳ ಹಾಟ್ಸ್ಪಾಟ್ ಗುರ್ರೆ ಪಾನಿಪುರಿ, ಬೋಂಡಾ, ಬಜ್ಜಿ, ಪಾಲಕ್ ಬಜ್ಜಿ, ಬ್ರೆಡ್ ಬಜ್ಜಿ, ಪೂರಿ, ಸಾಗು, ಬಟಾಣಿ ಕಾಳು ಸಾಗು. ನೀವೇನಾರು ತಗೋರಿ ಬಟಾಣಿ ಕಾಳು ಸಾಗು, ಇಲ್ಲ ಆಲೂಗಡ್ಡಿ ಸಾಗು. ಪುಣ್ಯ ಸ್ನಾನ ಮಾಡಕ್ಕಂತ ಹೇಳಿ ಇಲ್ಲಿ ಬೈಕ್ ಟ್ಯಾಕ್ಸಿ ಒಳಗೆ ಬಂದ್ವಿ. ಇಲ್ಲಿ ನಾಟ್ ಅಲೌಡ್ 4 ವೀಲರ್ಸ್. ನೋಡಿ ಇಲ್ಲಿ ಹೆಂಗೈತಿ ಟಾಂಗ. ಸೊ ಇದೆಲ್ಲ ಗಲ್ಲಿಗಳು ನೋಡಿದ್ರೆ ಇನ್ನು ಡೆವಲಪ್ಮೆಂಟ್ ಭಾಳ ಕಮ್ಮಿ ಐತಿ ಅನ್ಸುತ್ತಾ. ನೋಡ್ರಿ ಚಪ್ಪಲಿ ಅಂಗಡಿ ಇದೆ ಅಣ್ಣಂದು. ಚಪ್ಪಲಿ ಅಂಗಡಿ ಇಲ್ಲಿ ಅನ್ನೆಸೆಸರಿ ಹಾರನ್ ಹೊಡಿತಾರ. ಅದೂ ಡಬಲ್ ಹಾರ್ನ್ ಹಾಕ್ಸಿರ್ತಾರ. ಸುಮ್ಮನೆ ಒಟ್ಟು ಇರಿಟೇಟ್ ಮಾಡ್ಕೊಂತ ಅಡ್ಯಾಡ್ತಾರ. ಇದು ಸ್ಟಾರ್ಟಿಂಗ್ ನಾವು ಎಲ್ಲಿ ಈ ಊರಿಗೆ ಎಂಟ್ರಿ ಆದ್ವಿ ಅಲ್ಲಿಂದನೂ ಹಿಂಗೆ ಶುರುನ ಐತಿದೆ. ಸುಮ್ಕ ಹೊಡೆಯೋದು ಒಟ್ಟು ಅಂದ್ರೆ ಅಟ್ರಾಕ್ಷನ್ಗೋಸ್ಕರ ಮಾಡ್ತಾರೋ ಅಥವಾ ನಮ್ಮ ಕಡೆ ತಿರುಗಿ ನೋಡಲಿ ಅವರು ಬೈಕ್ ಟ್ಯಾಕ್ಸಿ ಅವ್ರು ಇರ್ತಾರ, ಅವರು ಹಂಗೆ ಮಾಡ್ತಾರೆ. ಸೊ ಇದು ಹಾಲತ್ ಐತಿ ಇದು. ಈ ಪವಿತ್ರವಾದ ನೀರು ತುಂಬ್ಕೊಂಡು ಹೋಗಕ್ಕಂತೇಳಿ ಸಣ್ಣ ಕಂಟೈನರ್ಗಳನ್ನೆಲ್ಲ ಇಲ್ಲಿ ಸೇಲ್ ಮಾಡಕತ್ತಾರ ನೋಡ್ರಿ. ಇಲ್ಲಿ ಮುಂದೆ ಇಲ್ಲಿ ಮಾಡತ್ತಾರ ನೋಡ್ರಿ. ಅವೆಲ್ಲ ಇಲ್ಲಿ ನೀರು ತುಂಬ್ಕೊಂಡು ಹೋಗೋ ಮಂದಿಗೆ ಅಂತೇಳಿ ಇಟ್ಟಿರೋರು ಇವು. ನೋಡಿ ಇವನ್ ಫಾರಿನರ್ಸ್ ಆಲ್ಸೋ ಹೊಂಟಾರ. ನಮ್ಮ ಭಾರತೀಯ ಸಂಸ್ಕೃತಿನ ಇಷ್ಟಪಟ್ಟು ವಿದೇಶಿಗರು ಕೂಡ ಅಪ್ರೋಚ್ ಆಗ್ತಿದ್ದಾರೆ. ನಮ್ಮ ಇಂಡಿಯನ್ ಧಾರ್ಮಿಕ ಆಚರಣೆಗಳನ್ನು ಮತ್ತು ನಮ್ಮ ಇಂಡಿಯನ್ ಸನಾತನ ಧರ್ಮದ ಕೆಲವೊಂದು ಆಚರಣೆಗಳನ್ನೆಲ್ಲ ಇಷ್ಟಪಟ್ಟು ಫಾರಿನರ್ಸ್ ಕೂಡ ಇಲ್ಲಿ ಬಂದಾರ. ಇವನ್ ಅವ್ರು ಬಂದು ಎಷ್ಟು ದಿವಸ ಆಗಿತ್ತು ಪಾಪ ರಿಟರ್ನ್ ಹೋಗ್ತಾ ಇದ್ರು. ನಾವುಗಳು ಫಾರಿನರ್ಸ್ ಥರ ಕನ್ವರ್ಟ್ ಆಗ್ತಿದ್ದೀವಿ, ಅವ್ರುಗಳು ಇಂಡಿಯನ್ಸ್ ಥರ. ಎಸ್, ಇಲ್ಲಿ ಹಾರ ನೋಡಿ ಶೋಕಿ ಭಾಳ ಐತ್ರ. ಡಿಶರ್ ಬೇಕೈತೆ ತಿನ್ಕೋಬೇಡ್ರಿ. ಇಲ್ಲಿ ಮಂದಿನ ಹಂಗೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲಂತ. ಸೊ ಅವರು ಹೊಡ್ಕೊಳ್ಳಿ, ನಾವು ಏನು ಬಡ್ಕೋಬೇಕು ಬಡ್ಕೊತೀವಿ. ಕೇಳಂಗಿದ್ರೆ ಕೇಳ್ರಿ ಅಲ್ಲ.
ದಯವಿಟ್ಟು ಕೇಳ್ರಿ. ಸಂಗಮ್ ಘಾಟ್ ಸೋಮೇಶ್ವರ ಮಹಾದೇವ್ ರೇವಾ. ಫೈನಲಿ ವಿ ರೀಚ್ಡ್ ಸಂಗಮ ಸ್ಪಾಟ್. ನೋಡ್ರಿ, ದಿಸ್ ಇಸ್ ವಾಟ್ ನಮ್ಮ ಭಾರತ ದೇಶದ ಅತ್ಯುತ್ತಮ ಸ್ನಾನಗಳಲ್ಲಿ ಒಂದಾದ ಪುಣ್ಯ ಸ್ನಾನ ಅಂತ ಕರೆಯುವಂಥ ಇದೇ ಜಾಗದಲ್ಲೇ ಯಮುನಾ ನದಿ, ಸರಸ್ವತಿ ನದಿ, ಗಂಗಾ ನದಿ, 3 ನದಿಗಳು ಈ ಸ್ಪಾಟ್ನಾಗ ಕ್ಲಬ್ ಆಗ್ತಾವು. ಸೊ ದಿಸ್ ಸ್ಪಾಟ್ ಈಸ್ ವೆರಿ ಪವರ್ಫುಲ್. ಈ ಪುಣ್ಯಕ್ಷೇತ್ರದ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ನದಿನ ಕಣ್ತುಂಬಿಸ್ಕೊಳ್ರಿ. ಎಸ್ಟರ್ಡೇ ಸಮ್ ಆಫ್ ಪೀಪಲ್ಸ್ ಆರ್ ಡೈಡ್ ಫಾರ್ ಇನ್ ದಿಸ್ ಕ್ರೌಡ್. ಪಾಪ ಅವರು ಹಿಂಗೆಲ್ಲ ಆಗುತ್ತೆ ಅಂದ್ಕೊಂಡು ಬಂದಿರಲ್ಲ, ಆಗೋಯ್ತು ಸಡನ್ ಆಗಿ. ಸೊ ಕ್ರೌಡ್ ಇದ್ದಾಗ ಅವಾಯ್ಡ್ ಮಾಡ್ರಿ. ನಾವು ನಿನ್ನೆನೇ ಬರ್ಬೋದಾಗಿತ್ತು ಏನಾರು ಕಷ್ಟಪಟ್ಟು, ಬಟ್ ಕ್ರೌಡ್ ಐತಿ ಅನ್ನೋ ಒಂದೇ ಕಾರಣಕ್ಕೆ ನಾವು ಬರಲಿಲ್ಲ. ಹೆಲಿಕಾಪ್ಟರ್ ರೈಡ್ ಅದು 1200 rupees ಕೊಟ್ಟರೆ ಹೆಲಿಕಾಪ್ಟರ್ ರೈಡ್ ಮಾಡಿಸ್ತಾರೆ ಇಲ್ಲಿ. ಇದಿಷ್ಟು ನಮ್ಮ ಪ್ರಯಾಗ್ರಾಜ್ ಜರ್ನಿ ಒಳಗೆ ನಡೆದಿರ್ತಕ್ಕಂಥ ಎಲಿಮೆಂಟ್ಸ್. ನಾವೀಗ ಪ್ರಯಾಗ್ರಾಜ್ ರೀಚ್ ಆಗಿವಿ. ಇನ್ನು ಮುಂದಕ್ಕೆ ಜರ್ನಿ ವಿಡಿಯೋಗಳು ಸ್ಟಾಪ್ ಮಾಡಿ ಇಲ್ಲಿ ಏನೇನು ಮಾಡಿದ್ವಿ, ಇಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡಿದ್ವಿ, ಇಲ್ಲಿ ಏನೇನಿತ್ತು ಏನು ಅನ್ನೋದು ಹೈಲೈಟ್ಗಳನ್ನು ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಅದರ ನಂತರ ರಿಟರ್ನ್ ಹೋಗೋ ಒಂದು ಜರ್ನಿ ವಿಡಿಯೋ ಒಂದು ಮಾಡೋಣ. ಆಮೇಲೆ ನಾವಿಲ್ಲಿಂದ ವಾರಣಾಸಿ, ಅಯೋಧ್ಯ, ನೇಪಾಳ ಪ್ಲ್ಯಾನ್ ಮಾಡ್ಕೊಂಡಿವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್.